ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. 11ನೇ ವರ್ಷಕ್ಕೆ V4 ನ್ಯೂಸ್ ಪಾದಾರ್ಪಣೆ ಮಾಡಿರುವಂಥದ್ದು. ಕಳೆದ 1 ವರ್ಷಗಳ ಅವಧಿಯಲ್ಲಿ 10 ವರ್ಷಗಳ ನಡೆಯ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ವಿವಿಧ ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಬಂದು ಅವರ ಅಭಿಪ್ರಾಯಗಳು ಮತ್ತು ಶುಭಾಶಯಗಳನ್ನು ನಮಗೆ ಸಲ್ಲಿಸಿದ್ದಾರೆ. ಇದೀಗ ನಮ್ಮ ಜೊತೆಗೆ ಮತ್ತೆ ಅತಿಥಿಗಳು ಬಂದು ಸೇರಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಜೊತೆ ಖ್ಯಾತ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಅವರು ಕೂಡ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ VJ RJ ಅಂತಲೂ ಹೇಳಬೇಕು ಮತ್ತು ಸಿನಿಮಾ ನಟರು ಅಂತಲೂ ಹೇಳಬೇಕು ಅನುರಾಗ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಜೊತೆಗೆ ನಮ್ಮ ವರದಿಗಾರರು ಮುಲ್ಕಿ ಹಳೆಯಂಗಡಿ ಮತ್ತು ಸುರತ್ಕಲ್ ಭಾಗದ ವರದಿಗಾರರು ನಿಶಾಂತ್ ಕಿಲೆಂಜೂರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶರೇ, ಭಾಳ ವರ್ಷಗಳಿಂದ V4 ನ್ಯೂಸನ್ನು ನೋಡಿದವರು, ಸ್ಥಳೀಯ ವಾಹಿನಿಯೊಂದು ಬಹುಶಃ ಕರ್ನಾಟಕದಲ್ಲಿ ಬಹಳ ಆವತ್ತಿನ ಸಂದರ್ಭಗಳಲ್ಲಿ ವಿರಳವಾದಂಥ ಸ್ಥಳೀಯ ವಾಹಿನಿಗೆ ಬಂದಂಥ ಸಂದರ್ಭದಲ್ಲಿ V4 ನ್ಯೂಸ್ ಕೂಡ ಇಲ್ಲಿ ಒಂದು ಸ್ಥಳೀಯ ವಾಹಿನಿಯಾಗಿ ಬಂದಿರುವಂಥದ್ದು. ತಾವು ಕಂಡಂಥ V4 ನ್ಯೂಸ್ 10 ವರ್ಷಗಳ ನಡೆ ತಮಗೇನು ಅನಿಸ್ತಾ ಇದೆ? ನೋಡಿ, ನನಗೆ ಒಂದು ಸ್ಥಳೀಯ ವಾಹಿನಿ ಸ್ಥಳೀಯವಾಗಿ ಎಷ್ಟೊಂದು ಪ್ರಭಾವ ಬೀರುತ್ತೆ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಹೇಳಲಿಕ್ಕೆ ನನಗೊಂದು ಪೂರ್ಣ ಅಧಿಕಾರ ಇದೆ. ಯಾಕೆ ಅಂತ ಹೇಳಿದರೆ, ನಾನು ಕರ್ನಾಟಕದ ಎಲ್ಲ 30 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿದವನು ಸುಮಾರು ಒಂದು 20-22 ವರ್ಷಗಳಿಂದ. ಪ್ರತಿ ಜಿಲ್ಲೆಗಳನ್ನು ಸಂಚಾರ ಮಾಡಿದಾಗಲೂ ಕೂಡ ಅಲ್ಲಿರುವಂಥ ಸ್ಥಳೀಯವಾಗಿರುವಂಥ ಪತ್ರಿಕೆಗಳು ಮತ್ತು ಮಾಧ್ಯಮಗಳ ಜೊತೆ ನಾನು ಸಂಪರ್ಕ ಹೊಂದಿರುವನು. ಒಂದು ಬಹಳ ಪ್ರಾಮುಖ್ಯವಾಗಿ ಅಂಶ ಏನು ಅಂತ ಹೇಳಿದರೆ, ಬಹುಶಃ ಇಡೀ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲೇ ಒಂದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಆಗುವಷ್ಟು ವೇಗವಾಗಿ ತಾಂತ್ರಿಕವಾಗಿರುವಂಥ ಬದಲಾವಣೆಗಳು ಅಥವಾ ಜಾಗತಿಕವಾಗಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ತಕ್ಷಣ ಒಪ್ಪಿಕೊಂಡು ಅದಕ್ಕೆ ಸ್ಥಳೀಯವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಪ್ರವೃತ್ತಿ ನಮ್ಮ ಜಿಲ್ಲೆಯ ಒಂದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ಇವತ್ತಿಗೂ ಕೂಡ ಕರ್ನಾಟಕದಲ್ಲೇ ಮಂಗಳೂರಿನವರು ಅಂತ ಹೇಳಿದ್ರೆ ಬುದ್ಧಿವಂತರು ಅಂತ ಹೇಳುವಂಥ ಮಾತು ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೋಡಿ, 11ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವಂಥ V4 ನ್ಯೂಸ್ 11 ವರ್ಷಗಳ ಹಿಂದೆ ಇದನ್ನು ಶುರು ಮಾಡಿದಾಗ ಹೇಗಿತ್ತು? ಒಂದು ಸ್ಥಳೀಯವಾಗಿ ಒಂದು ಚಾನಲನ್ನು ಹಾಗೆ ಶುರು ಮಾಡಬೇಕಿದ್ರೆ ಒಂದು ಬದ್ಧತೆ ಬೇಕಾಗುತ್ತೆ, ಅದನ್ನು ಮುಂದುವರಿಸಿಕೊಂಡು ಬೇಕಾಗಿರುವಂತ ನಮಗೆ ಗೊತ್ತಿರುವ ಹಾಗೆ ಅರ್ಧ ಗಂಟೆಯ ಒಂದಷ್ಟು ಭಾನುವಾರದ ಕಾರ್ಯಕ್ರಮ ನಡೀತಾ ಇದೆ. ಹೌದು, ನಾನು ಅದನ್ನೇ ಹೇಳಿಕ್ಕೆ ಹೊರಟಿದ್ದೆ. ನಾನು ಸುಮಾರು 8 ವರ್ಷ ಆಯ್ತು, ಅದು 8 ವರ್ಷದ ಹಿಂದೆ ನಾನು ಇದೇ V4 ನ್ಯೂಸ್ ಚಾನೆಲ್ಗೆ ವಿಸ್ಮಯ ಲೋಕ ಅನ್ನುವಂಥ ಒಂದು ಜಾದೂ ಸರಣಿಯನ್ನು ಶುರು ಮಾಡಿದೆ. ಇದು 6 ಸಂಚಿಕೆಯಷ್ಟು ಬಂದಿತ್ತು, ಪ್ರಸಾರ ಆಗಿತ್ತು. ಬಹುಶಃ ಒಂದು ಸ್ಟೇಟ್ ಲೆವೆಲ್ ಚಾನಲ್ಗೆ ಬೇಕಾಗಿರುವಂತಹ ಗುಣಮಟ್ಟವನ್ನು ನಾವು ಸ್ಥಳೀಯ ಚಾನಲ್ಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ನನಗೆ ಇವತ್ತೇ ಕೂಡ ನೆನಪಿದೆ, ಈ ವಿಸ್ಮಯ ಲೋಕ V4ಗೆ ಅಂತ ಮಾಡಿದಂಥ ಕಾರ್ಯಕ್ರಮದ ಮುಹೂರ್ತ ನಡೆದದ್ದು ಧರ್ಮಸ್ಥಳದಲ್ಲಿ. ಸನ್ಮಾನ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಕೈಯಿಂದಲೇ ಇದಕ್ಕೆ ಕ್ಲಾಪಿಂಗ್ ಆಗಿತ್ತು ಮತ್ತು ಮೊದಲನೆಯ ಸಂಚಿಕೆ ಪೂರ್ಣ ಧರ್ಮಸ್ಥಳದಲ್ಲಿ ಶೂಟ್ ಆಗಿತ್ತು ಮತ್ತು ವಿಶೇಷವಾಗಿ ಸನ್ಮಾನ್ಯ ಡಾಕ್ಟರ್ ಹೆಗ್ಡೆ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಅವರದೇ ಆಗಿರುವಂಥ ಒಂದು ಮನೆಯ ಒಳಗಡೆ ಇರುವಂಥ ಒಂದು ಕೋಣೆ ಒಳಗಡೆ ಒಂದು ಅದ್ಭುತವಾಗಿರುವಂಥ ಶೂಟಿಂಗ್ ಬಂದಿತ್ತು. ನಾನು ಇನ್ನೊಂದು ಹೇಳ್ತಾ ಇದ್ದೇನೆ, ಆ ದಿವಸ ಶೂಟಿಂಗ್ ಆಗಿರುವಂತಹ ಒಂದು ಜಾದುವಲ್ಲಿ ನಾನೊಂದು ವಿಶೇಷವಾಗಿರುವಂಥ ಜಾದು ಮಾಡಿದೆ. ಅದರಲ್ಲಿ ಒಂದು 6 ನಾಣ್ಯಗಳ ಜಾದು. ಅದು ಒಂದೊಂದೇ ನಾಣ್ಯಗಳು ನನ್ನ ಬಲಗೈಯಿಂದ ಮಾಯಾಗಿ ಎಡಗೈಗೆ ಬರುವಂಥದ್ದು. ಕೊನೆಯದಾಗಿ 5 ನಾಣ್ಯವನ್ನು ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. 6ನೇ ನಾಣ್ಯ ನನ್ನ ಕೈಯಿಂದ ನೋಡ್ತಿದ್ದಾಗೆ ಮಾಯ ಆಗ್ತದೆ. ಅವರದನ್ನು ಬಿಚ್ಚಬೇಕಿದ್ರೆ ಅವರ ಕೈಯಲ್ಲಿ 6 ನಾಣ್ಯ ಪ್ರತ್ಯಕ್ಷ ಆಗುತ್ತೆ. ಆ ಕ್ಲಿಪ್ಪಿಂಗ್ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ಜಗತ್ತಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ನೋಡಿದ್ದಾರೆ ವಾಟ್ಸಪ್ನ ಮುಖಾಂತರ. ಆದರೆ ಅದು ಶೂಟ್ ಆದದ್ದು V4 ನ್ಯೂಸ್ಗೆ ಬೇಕಾಗಿ. ಇಂಥ ಒಂದು ಅದ್ಭುತವಾದ ಒಂದು ಅವಕಾಶವನ್ನು V4 ನ್ಯೂಸ್ ಆ ದಿವಸ ನನಗೆ ಮಾಡಿಕೊಟ್ಟಿದೆ. ಜಾದು ಅನ್ನುವಂಥ ಕಲಾ ಪ್ರತಿಭೆಯನ್ನು ತುಂಬ ಜನರಿಗೆ ನೋಡಲಿಕ್ಕೆ ಅವಕಾಶ ಕೊಟ್ಟಿದೆ. ಬಹುಶಃ ಒಬ್ಬ ಕಲಾವಿದ ಎಷ್ಟೇ ಜಗತ್ ಪ್ರಸಿದ್ಧ ಆಗಿದ್ರು ಕೂಡ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಜನ ಜಗತ್ತನ್ನು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಆದರೂ ಕೂಡ ಸ್ಥಳೀಯವಾಗಿರುವಂಥ ಒಂದು ನಂಟು ತುಳುನಾಡಿನಲ್ಲಿರುವಂಥ ವಿಶೇಷವಾಗಿರುವಂಥ ಅಂಶ. ನೀವೆಷ್ಟೇ ಫೇಮಸ್ ಆಗಿ ಅದರ ತುಳುನಾಡಿನ ಜೊತೆ ನೀವೇನು ಸಂಪರ್ಕ ಇಟ್ಕೊಡ್ತೀರಿ, ಅದರ ಮೇಲೆ ಒಂದು ನಮ್ಮ ಊರದ ಜವಣೆ, ಒಂದು ನಮ್ಮ ಊರದಾರು ಮಕ್ಕಳು, ನಮ್ಮ ಊರದ ಅಕ್ಕಲು ಪನ್ಪಿನಂಚಿನ ಒಂದು ಭಾವನೆ ಬರಬೇಕಿದ್ರೆ ಅದಕ್ಕೆ ಮುಖ್ಯ ಕಾರಣ ಆಗುವುದು ಸ್ಥಳೀಯ ವಾಹಿನಿ. ಅದರಲ್ಲೂ ಕೂಡ V4 ಈಗಲೇ ನಾನು ಹೇಳಿದಾಗೆ 11 ವರ್ಷಗಳನ್ನು ದಾಟಿ ಬಂದಿರುವಂಥ ಬದ್ಧತೆ, ಅದನ್ನು ನಡೆಸ್ಕೊಂಡು ಹೋಗಿರುವಂಥ ತಾಕತ್ತಿನ ಜೊತೆಗೆ ಎಷ್ಟೋ ಸಾವಿರಾರು ಜನ ಪ್ರತಿಭಾವಂತರು, ಬಹುಶಃ ಅನುರಾಗ್ನಂಥ ಒಂದು ಯುವ ಪ್ರತಿಭೆಯನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಂಥದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು V4 ನ್ಯೂಸ್ ಚಾನೆಲ್ಗೆ ಈ ಸಂದರ್ಭದಲ್ಲಿ ಒಬ್ಬ ಜಾದೂಗಾರನಾಗಿ ಮತ್ತು ನನ್ನ ಜಾದೂ ಕಲೆಯ ವತಿಯಿಂದ ನಾನು ಅಭಿನಂದನೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ಸರ್, ಗಣೇಶರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿಭಾ ಕುಳಾಯಿ ಅವರು ಕಾರ್ಪೊರೇಟರ್ ಆಗಿ ಕೆಲವೊಮ್ಮೆ ತಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಬಹಳ ನೇರವಾಗಿ ನಾವು ಹೇಳಿದ್ದು ಕೂಡ ಉಂಟು. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ
ಕೈಗೊಳ್ಳಲು ಕೂಡ ಅಷ್ಟೇ ಸ್ಪೀಡಾಗಿ ತಾವು ಹೋಗಿದ್ದು ಕೂಡ ಉಂಟು. ಅದನ್ನು ಕೂಡ ನಾವು ಹೇಳಿದ್ದೇವೆ, ಒಂದು ಸ್ಥಳೀಯ ವಾಹಿನಿಯಾಗಿ ಮತ್ತು ಸುದ್ದಿ ವಾಹಿನಿಯಾಗಿ ತಾವು ಗಮನಿಸಿರುವಂಥದ್ದು V4 ನ್ಯೂಸನ್ನು. ಖಂಡಿತವಾಗಿ ನಾನು ಮೊದಲನೇದಾಗಿ V4Uಗೆ ಶುಭಾಶಯನ್ನು ಕೋರ್ತೇನೆ. 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಪ್ರತಿಭಾ ಕುಳಾಯಿ ಅಂತ ಹೇಳಿ ಇವತ್ತು ಜನ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ V4U ಸಹ ಒಂದು ಕಾರಣ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಪ್ರತಿ ಸಲ ನನ್ನದು ಹೋರಾಟಗಳಾಗಿರ್ಬೋದು ಅಥವಾ ನನ್ನ ವಾರ್ಡಿನ ಸಮಸ್ಯೆಗಳಾಗಿರ್ಬೋದು, ನೀವು ಎಷ್ಟೋ ಸಲ ನನಗೆ ಎಚ್ಚರಿಕೆ ಮಾಡಿದ್ದೀರಿ, ನೋಡಿ ಇಲ್ಲಿ ಸಮಸ್ಯೆ ಇದೆ, ನೀವು ಅಟೆಂಡ್ ಮಾಡಲಿಲ್ಲ ಅಂತ ಹೇಳಿ. ಆ ಮೂಲಕ ನಾನು ಅದನ್ನು ಅಟೆಂಡ್ ಮಾಡ್ತಾ ಇದ್ದೆ. ಅಟೆಂಡ್ ಮಾಡಿದ ಕೂಡಲೇ ಮತ್ತೆ ನೀವು ಆ ಕಾರ್ಯಕ್ರಮವನ್ನು ಮತ್ತೆ ನೀವು ಮರುಪ್ರಸಾರ ಮಾಡಿ ಜನರಿಗೆ ತೋರಿಸ್ತಾ ಇದ್ರಿ, ನೋಡಿ ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಖಂಡಿತವಾಗಿ ನನಗೆ ಇದರಿಂದ ತುಂಬ ಅಪ್ರಿಸಿಯೇಷನ್ ಸಿಕ್ಕಿದೆ. ಹಲವಾರು ಹೋರಾಟಗಳನ್ನು ನಾನು ಮಾಡಿದ್ದೇನೆ. ಸೊ ಸತ್ಯತೆ ಏನಿದೆ ಜನರಿಗೆ ನೀವು ತೋರಿಸಿಕೊಟ್ಟಿದ್ದೀರಿ. ಯಾವತ್ತು V4U ನನ್ನ ಜೊತೆ ಇತ್ತು ಅಂತ ಹೇಳಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅದಲ್ಲದೆ ಈ V4Uದು ಹಲವಾರು ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಇದೆ. ತುಂಬ ಜನ ಇದನ್ನು ಅಪ್ರಿಷಿಯೇಟ್ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿ ಇನ್ನೂ ಇದು 11th ಇಯರ್ ಮಾತ್ರ ಅಲ್ಲ, ಇನ್ನೂ ಹಲವಾರು ವರ್ಷಗಳು ತುಂಬ ಬೇಗನೆ V4U ಬೆಳೀತದೆ ಅಂತ ಹೇಳಿಕೆ ಭಾವಿಸ್ತೇನೆ. ಪ್ರತಿಭಾ ಕುಳಾಯಿ ಅವರು 60 ಮಂದಿ ಕಾರ್ಪೊರೇಟರ್ಗಳಲ್ಲಿ ಬಹಳ ಬೇಗನೆ ಗುರುತಿಸುವಂತ ಕಾರ್ಪೊರೇಟರ್ ಆಗಿದ್ದಾರೆ. ಅದು ನಿಮ್ಮಿಂದ ಸಾಧ್ಯ ಆಗಿದೆ. ಬಹಳ ವರ್ಷಗಳ ಬಹಳ ಮಂದಿ ಕಾರ್ಪೊರೇಟ್ ನಮ್ಮ ನಡುವೆ ಕೂಡ ಇದ್ದಾರೆ. ಆದ್ರೆ ಇಡೀ ಮಂಗಳೂರು ಗುರುತಿಸುವಂತ ರೀತಿಯಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆ ಕೂಡ ಗುರುತಿಸುವ ಅದು ನಿಮ್ಮಿಂದ ಆಗಿದೆ. ಅದಕ್ಕೆ ನಾನು ಆ ಶ್ರೇಯಸ್ಸನ್ನು ಖಂಡಿತವಾಗಿ ನಿಮ್ಗೆ ಕೊಡ್ತೇನೆ. ನಿಮ್ಮ ಕೆಲಸಗಳು ಮತ್ತು ನೀವು ಮಾಡಿದಂತ ಕೆಲವು ಹೋರಾಟಗಳು ಕೂಡ ಅದು ಕಾರಣ ಅಂತ ಅದನ್ನ ನೀವು ಹೈಲೈಟ್ ಮಾಡಿ ನಾವು ವೇದಿಕೆ ಆಗ್ತೇವೆ. ಖಂಡಿತ ಖಂಡಿತ ಖಂಡಿತ. ಅನುರಾಗ್ ಅಂದ್ರೆ ಆರ್ಜೆಯಾಗಿ ಹೆಚ್ಚಿನ ಜನರಿಗೆ ಗೊತ್ತಿದ್ದದ್ದು ಅನುರಾಗ್ ಅವರು ಮತ್ತೆ ಮುಂದೆ ಬಂದದ್ದು ದೃಶ್ಯ ಮಾಧ್ಯಮಕ್ಕೆ ಬಂದ ಇವರ ಅನುರಾಗ್ ಅಂತ ಗುರುತಿಸಿಕೊಂಡದ್ದು ಕೂಡ ತಾವು ಕೂಡ V4 ನ್ಯೂಸ್ ಜೊತೆಗೆ ಬಹಳ ವರ್ಷಗಳಿಂದ ಗುರುತಿಸಿ ತುಂಬ ಒಳ್ಳೆ ಹೇಳ್ತಾರೆ ಅನುರಾಗ್. ರೇಡಿಯೋದಲ್ಲಿ ಇರಬೇಕಾದ್ರೆ ಬಹುಶಃ V4ನಲ್ಲಿ ಹಲವಾರು ಆ್ಯಡ್ಗಳಿಗೆ ಈಗಲೂ ಕೂಡ ಕೆಲವು ಆ್ಯಡ್ಗಳು ನನ್ನ ವಾಯ್ಸಲ್ಲಿ ಪ್ಲೇ ಆಗ್ತಿರ್ಬೇಕು. ಅದರ ಜೊತೆಗೆ ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಸರ್ಗೆ ನೆನಪಿದೆ ಅಟಿಲ್ ದ ಗಮ್, ಒಂದು ಅದ್ಭುತ ಕಾರ್ಯಕ್ರಮ ಸೆಲೆಬ್ರಿಟಿಗಳ ಜೊತೆ ಕುಕ್ಕರಿ ಶೋ, ಅದನ್ನ V4ಗೆ ನಡೆಸ್ಕೊಡ್ತಾ ಇದೆ. ಆಮೇಲೆ ಇನ್ನೊಂದು ವಿಶೇಷ V4 ನ್ಯೂಸ್ 24x7 11ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಡ್ಲಿಕ್ಕೆ ಮುಖ್ಯ ಕಾರಣ ಇನ್ನೊಬ್ರು ಲಕ್ಷ್ಮಣ್ ಕುಂದರ್ ಸರ್. ಅವರ ನಗುಮುಖದ ಸ್ವಭಾವ ಎಲ್ಲರ ಜೊತೆಗೂ ಕೂಡ ಬೆರೆತುಕೊಂಡು ಹೋಗುವಂತಹ ಒಂದು ಇದು ಏನೇ ಆಗಿರಲಿ ಅದನ್ನು ನಿಭಾಯಿಸಿಕೊಂಡು ಮುಂದಕ್ಕೆ ಒಟ್ಟಿಗೆ ಎಲ್ಲರ ಜೊತೆಗೂ ಕೂಡ ಕೆಲಸ ಮಾಡಬೇಕು. ನಾನೊಬ್ಬ ಚಾನೆಲ್ ಮಾಡಿದ್ದೀನಿ, ನನ್ನ ಚಾನೆಲ್ ನಾನೊಬ್ಬನೇ ನಡೆಸ್ಕೊಳ್ತೇನೆ ಅಂತ ಅನ್ನುವಂಥದ್ದು ಅವರಲ್ಲಿಲ್ಲ. ನೀವೇನಾದರೂ ನನ್ನ ಚಾನೆಲ್ಗೆ ಮಾಡ್ತೀರಾ ಮಾಡಿ, ಇನ್ನೊಬ್ರು ಯಾರಾದರೂ ಮಾಡ್ತಾರಾ ಮಾಡಲಿ ಅನ್ನುವಂಥದ್ದು. ಹಾಗಾಗಿ ಬಹುಶಃ ಆ ನಂಟು, ಅವರ ಜೊತೆ ಇರುವ ನಂಟು, ಅದರ ಜೊತೆಗೆ ಸಿಬ್ಬಂದಿವರೆಗೂ ಕೂಡ ರಾಮ್ ಸರ್ ನನ್ನ ಗುರುಗಳು, ವಿನಾಯಕಣ್ಣ ಇದ್ರು, ತುಂಬ ಜನ ಎಲ್ಲ ಇದೆ. ಈಗ ನೋಡ್ಲಿಕ್ಕೆ ಹೋದರೆ ಈಗಿನ ನಮ್ಮ ಜನ್ರೇಷನಲ್ಲಿ ಚಿತ್ರರಂಗದಲ್ಲಿರುವವರು V4ಅಲ್ಲಿ ಒಂದಲ್ಲ ಒಂದು ದಿವಸ ಕೆಲಸ ಮಾಡಿಯೇ ಹೋದವರು. ಹಾಗಾಗಿ ಮುಖ ಪರಿಚಯವನ್ನ ಇಡೀ ಜಿಲ್ಲೆಗೆ ಮಾಡಿಸಿಕೊಟ್ಟದ್ದು ಅದು V4 ನ್ಯೂಸ್. ಹಾಗಾಗಿ ರಾಮದಾಸ್ ಅವರೇ, ನಾನು ಅನುರಾಗ್ ಅವರ ಜೊತೆ ಪೂರಕ ಅಂತ ಹೇಳ್ತಾ ಇರುವಂಥದ್ದು ನೋಡಿ, ನಾನು ಅದೇ ಹೇಳ್ತಾ ಇರೋದು, ಒಬ್ಬ ಎಷ್ಟೇ ಬೆಳಿಬೇಕಿದ್ರು ಕೂಡ ಅದಕ್ಕಿಂತ ಮೂಲ ಒಂದು ಅವಕಾಶ ಬೇಕೇ ಬೇಕಾಗುತ್ತೆ. ಮತ್ತು ಆ ಅವಕಾಶಗಳು ಅಲ್ಲಿ ಸ್ಥಳೀಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಿಗೆಲ್ಲ ಸ್ಥಳೀಯರು. ಈಗ ಅನುರಾಗಿನ ಪ್ರತಿಭೆ ಈಗ ನಾಳೆ ಒಂದು ಇಂಟರ್ನ್ಯಾಷನಲ್ ಟಿವಿ ಚಾನಲ್ ಅವರು ಬಂದು ಇವರನ್ನೊಂದು ಆಂಕರ್ ಹಾಕೊಂಡು ಮಾಡಿದ್ರು ಕೂಡ ಅವರ ಪ್ರತಿಭೆ ಹಾಗಿರುತ್ತೆ. ಅದರನ್ನು ಗುರುತಿಸುವಂಥದ್ದು ಮತ್ತು ಮೊದಲಿಗೆ ಅವಕಾಶ ಕೊಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ತುಂಬಾ ಜನ ಹೇಳ್ತಾ ಇದ್ರು V4ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ. ನಾನು V4ಗೆ ನಡೆಸಿದ ಕಾರ್ಯಕ್ರಮ ಹೌದು ಅಲ್ವ ಅಂತ ನನಗೆ ಡೌಟ್ ಆಗ್ತಾ ಇತ್ತು. ಆದರೆ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಆಯಿತು, ಅಲ್ಲಿನ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಗೆ ತೋರಿಸ್ಬೇಕು. ಆ ಜವಾಬ್ದಾರಿಯನ್ನು V4 ನಿಭಾಯಿಸಿಕೊಂಡು ಅದನ್ನು ಆ ಕಾರ್ಯಕ್ರಮ ಆದ 1 ವರ್ಷ ನಂತರ ಕೂಡ ಮತ್ತೆ ನೆನಪನ್ನು ಮರುಕಳಿಸುವಂತೆ ಮಾಡುತ್ತೆ. ಹಾಗಾಗಿ 5-6 ವರ್ಷ ಹಿಂದೆ ಮಾಡಿದ ಕಾರ್ಯಕ್ರಮ ನನ್ನ ಹತ್ರ CD ಇರ್ಲಿಕ್ಕಿಲ್ಲ, ಬಟ್ V4ಅಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಆ CD ಗಳು ಸಿಗುವಂತ ಸಾಧ್ಯತೆ ಇದೆ, ಮೆಮೊರೀಸ್ಗಳು ಇಲ್ಲೇ ಇದೆ. ನಮ್ಮ ವರದಿಗಾರರು ನಿಶಾಂತ್ ಕಿಲೆಂಜೂರು, ಬಹುಶಃ ಮುಲ್ಕಿ, ಹಳೆ ಅಂಗಡಿ, ಕಿನ್ನಿಗೋಳಿ, ಕಟೀಲು ಈ ಬಹುಭಾಗದ ವರದಿಗಾರರು ಕೂಡ ಆಗಿದ್ದಾರೆ. ಅಂದರೆ ನಾವು ಸುದ್ದಿ ಮೂಲಕ ಮಾಡುವಂಥ ಏನು ಇದಿದ್ದಾವೆ ಒಂದಷ್ಟು ಸಮಸ್ಯೆಗಳು, ಅದರ ಬಗ್ಗೆ ಬಹಳಷ್ಟು ಸುದ್ದಿಗಳನ್ನು ತಾವು ಕಳಿಸ್ತೀವಿ. ಇಲ್ಲಿ ಜನಸ್ಪಂದನೆಗಳು ಹೇಗಿರ್ತವೆ ಮತ್ತು ಆ ಸಮಸ್ಯೆಗಳು ಒಂದು ವಾಹಿನಿಯಲ್ಲಿ ಬಂದಾಗ ಅದಕ್ಕೆ ಪರಿಹಾರ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದನ್ನು ನೀವು ಅಲ್ಲಿ ಕಂಡುಕೊಂಡಿದ್ದಾರೆ ಜನರಿಂದ ಅಂತ. ನಿಜವಾಗಿ ಒಂದು V4ಗೆ ಆ ವಿಷಯದಲ್ಲಿ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ಈಗ ಸ್ಥಳೀಯವಾಗಿ ಅದರಲ್ಲಿ ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿರ್ತಿದೆ. ಅಂದರೆ ಚರಂಡಿ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಏನಾದರೂ ಇರ್ಬೋದು. V4 ಮೂಲಕ ಅದಕ್ಕೊಂದು ಪರಿಹಾರ ದೊರಕಿದೆ, ಅದು ಖಂಡಿತವಾಗಲೂ ನಾನು ಹೇಳ್ತೇನೆ. ಯಾಕಂದರೆ ಇಂಥ ಸಮಸ್ಯೆಗಳನ್ನು ಜನರಿಗೆ ಆ ಸಮಸ್ಯೆಯನ್ನು ಜನಪ್ರತಿನಿಧಿಗಳು ಒಂದು ಪರಿಹಾರ ಮಾಡಲು ಒಂದು ಪ್ರಯತ್ನಿಸ್ತಾ ಇದ್ದಾರೆ. ನಿಜವಾಗಿ ಹೇಳುವುದಾದರೆ ಈಗ ಕಿನ್ನಿಗೋಳಿ
ಅಥವಾ ಕಟೀಲು ಅಥವಾ ಇನ್ನು ಹಳೆಂಗಡಿ ಇನ್ನಿತರ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ಮುಖ್ಯವಾಗಿ ಹೇಳೋದಾದರೆ ಒಂದು ಕಿನ್ನಿಗೋಳಿ ಬಹುಗ್ರಾಮ ಒಂದು ಕುಡಿಯುವ ನೀರು ಯೋಜನೆ ಆಗ್ತಾ ಉಂಟು. ಅದರ ಬಗ್ಗೆ ಒಂದು ಹಲವಾರು ಬಾರಿ ಈಗ ನಮ್ಮ V4 ನ್ಯೂಸ್ನಲ್ಲಿ ಒಂದು ಅದರ ಬಗ್ಗೆ ವರದಿ ಬಂದಿದೆ. ಅದಕ್ಕಾಗಿ ಒಂದು ಜನಪ್ರತಿನಿಧಿಗಳು ಮುಖ್ಯವಾಗಿ ಶಾಸಕ ಅಭಯಚಂದ್ರ ಜೈನ್ ಅವರು ಒಳ್ಳೆಯ ಶಾಸಕರು ಅದಕ್ಕೆ ಒಳ್ಳೆಯ ರೀತಿಯಿಂದ ಒಂದು ಸ್ಪಂದಿಸಿದ್ದಾರೆ. ಅದರ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಲು ಜನಪ್ರತಿನಿಧಿಗಳಿಂದ ಕೂಡ ಅದು ಪೂರಕ ಸ್ಪಂದನೆ ಪೂರಕ ಸ್ಪಂದನೆ ಸಿಗ್ತದೆ. ಎಸ್ ಓಕೆ ನಿಶಾಂತ್, ಧನ್ಯವಾದಗಳು. ಮತ್ತು ಎಲ್ಲ ಅತಿಥಿಗಳಿಗೂ ಕುದ್ರೋಳಿ ಗಣೇಶ್ ಅವರಿಗೂ, ಅನುರಾಗ್ ಮತ್ತು ಪ್ರತಿಭಾ ಕುಳಾಯಿ ಅವರಿಗೂ ಕೂಡ, ನಿಶಾಂತ್ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ 10 ವರ್ಷಗಳ ಸಂಭ್ರಮದ ಜೊತೆಗೆ ನೀವು ಕೂಡ ನಮ್ಮ ಜೊತೆಗಿದ್ದೀರ ಅಂಥದ್ದು ಭಾಳ ಸಂತೋಷ ತಂದಿದೆ. ಧನ್ಯವಾದಗಳು ಎಲ್ರಿಗೂ. ಎಸ್ ವೀಕ್ಷಕರೇ, ಮತ್ತೆ ಒಂದಷ್ಟು ಅತಿಥಿಗಳ ಜೊತೆಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರೆದಿದೆ. ಸಣ್ಣ ಬ್ರೇಕ್ ನಂತರ ಮತ್ತೆ